ಮಂಡ್ಯದ ಜನರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದಂತಹ ಅದೊಂದು ಮಾತು ಮಂಡ್ಯದಲ್ಲಿ ಕಿಚ್ಚನ್ನ ಹೊತ್ತಿಸಿದೆ. ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮಂಡ್ಯದ ಜನ ಛತ್ರಿಗಳು ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆಶಿ ನನಗೆ ಅಧಿಕಾರದ ಮದವೇ ಏನಿವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಛತ್ರಿ ಅಂತ ನಾನು ಯಾರಿಗಂದಿದ್ದೀನಿ? ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿದು. ನನಗೆ ಬೇಕಿದ್ದವರನ್ನ ನಾನು ಕರೆದಿದ್ದೇನೆ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಅಧಿಕಾರದ ಮದವಿದ್ದರೆ ಬೇಕಿದ್ರೆ ಕಡಿಮೆ ಮಾಡಲಿ ಅಂತ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿರುವಂಥದ್ದು. ಛತ್ರಿ ಹೇಳಿಕೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹೇಳಿಕೆಯನ್ನ ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಗ್ತಾ ಇದೆ. ಮಂಡ್ಯದ ಜನರು ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಮ್ಮ ಸ್ವಾಭಿಮಾನವನ್ನು ಕೆಣಕುವಂತಹ ಕೆಲಸವನ್ನ ಡಿಕೆಶಿ ಮಾಡ್ತಿದ್ದಾರೆ ಅಂತ ಮಾತನಾಡ್ತಿದ್ದಾರೆ. ಇದರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಛತ್ರಿ ಹೇಳಿಕೆಯ ವಿಚಾರವನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲರೂ ಇನ್ನ ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡಿ, ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ ಇಳಿಸಿ, ಏನು ಇಳಿಸಬೇಕು. ಛತ್ರಿನೂ ಇಲ್ಲ. ಅಧಿಕಾರದ ಮತದಿಂದ ಡಿಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನಗೆ ಮತ ಜಾಸ್ತಿ ಇದೆ. ನನ್ನ ಮತ ಇದ್ರೆ ಕಡಿಮೆ ಮಾಡಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದೀನಿ ಛತ್ರಿ? ಇವಾಗೇನು ನೋಡಿದ್ದೆ ಇವರು? ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವು ಕಳ್ಳನ ಮಗನೇ ಅಂತ ಹೇಳ್ತಾರೆ, ಸುಳ್ಳನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ಲ, ನಮ್ಮ ಯಾರಿಗಾರ ನಾನು ಏನೇನು ಹೇಳ್ತೀನಿ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಛತ್ರಿ ಅನ್ನುವಂತಹ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವಂಥದ್ದು ಜನ ಮರ್ತು ಬಿಡ್ತಾರೆ ಅನ್ನುವಂತಹ ನಂಬಿಕೆನೋ ಅಥವಾ ಇಂತಹ ಹೇಳಿಕೆಗಳಿಂದ ನನ್ನನ್ನೇನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಧೈರ್ಯನೋ ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರೋದು ನೋಡಿದರೆ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆಗಳು. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಂಡ್ಯದ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಈ ರೀತಿ ಮಾತುಗಳನ್ನಾಡಿ ಚರ್ಚೆಗೂ ಕೂಡ ಗ್ರಾಸವಾಗಿದ್ದರು ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಮತ್ತೊಮ್ಮೆ ಛತ್ರಿ ಹೇಳಿಕೆಯ ವಿಚಾರವನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಡ್ಯದ ಜನರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಅಂಥೇಳಿ ಆಗ್ರಹಿಸ್ತಾ ಇದ್ರು. ಇಲ್ಲಿಗೆ ಬಂದಾಗ ಪೆನ್ನು ಪೇಪರ್ ಕೇಳಿದ್ರು, ಈಗ ಛತ್ರಿ ಅಂತಿದಾರಾ ಅಂಥೇಳಿ ಆಕ್ರೋಶ ಕೂಡ ಹೊರಹಾಕಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಛತ್ರಿ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗ್ತಾ ಇದೆ. ಮಂಡ್ಯದ ಜನ ಅಂತೂ ನಿಗಿ ಕೆಂಡ ಕಾರ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಅವರು ಸಮರ್ಥಿಸಿಕೊಂಡಿದ್ದನ್ನು ನೋಡಿದರೆ ಯಾರೂ ಏನು ಮಾಡೋದಕ್ಕಾಗಲ್ಲ ಅನ್ನುವಂತಹ ಧೈರ್ಯನ, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನೆಲ್ಲ ಜನ ಮರ್ತು ಬಿಡ್ತಾರೆ ಅನ್ನುವಂತಹ ನಂಬಿಕೆನ ಹೇಗೆ ರವೀಶ್ ಇದು? ಪ್ರೇಮ್, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಂಥ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಒಂದು, ಆ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಜೊತೆಗೆ ಎಲ್ಲೋ ಒಂದು ಕಡೆ ನಾನು ಹೋಲ್ಸೇಲ್ ಆಗಿ ಎಲ್ರಿಗೂ ಹೇಳಿಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡೋದು. ಯಾಕೆಂದರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಅಂದರೆ ನಾನು ಎಲ್ರಿಗೂ ಎಲ್ಲಿ ಛತ್ರಿ ಅಂತ ಹೇಳಿದ್ದೀನಿ ಅಂದರೆ ಕಳ್ಳನ ಮಗ ಅಂತಾರೆ, ಸುಳ್ಳನ ಮಗ ಅಂತಾರೆ. ಈ ರೀತಿ ಪ್ರೀತಿ ಪಾತ್ರರಿಗೆ ಎಲ್ಲರೂ ಕಡೆ ಒಂದು ರೀತಿಯಲ್ಲಿ ಕರೀತಾರೆ. ಹಾಗಾಗಿ ನಾನು ಬೇಕಾದವ್ರಿಗೆ ಕರೆದಿದ್ದೀನಿ ಅನ್ನೋ ವಿಚಾರವನ್ನು ಕೂಡ ಒತ್ತಿ ಹೇಳೋದ್ರ ಜೊತೆಗೆ ಈ ಒಂದು ಇಶ್ಯೂನ ರೈಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲ ಜನರಿಗೆ, ಜೊತೆಗೆ ಆ ಒಂದು ವಿಪಕ್ಷಗಳಿಗೂ ಕೂಡ ಒಂದು ರೀತಿಯಲ್ಲಿ ಟಕ್ಕರ್ ಕೊಟ್ಟಿರ್ತಕ್ಕಂಥದ್ದು. ಹೌದು, ನನಗೆ ಅಧಿಕಾರ ಮದ ಇದೆ, ಮದ ಇದ್ದರೆ ಕಡಿಮೆ ಮಾಡಲಿ, ಈ ರೀತಿಯ ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ನಾನು ಪ್ರೀತಿ ಪಾತ್ರರಿಗೆ ನನಗೆ ಬೇಕಾದವ್ರಿಗೆ ಹೇಳಿದ್ದೀನಿ ಆ ಸಂದರ್ಭದಲ್ಲಿ, ಹಾಗಾಗಿ ನಾನು ಎಲ್ರಿಗೂ ಕೂಡ ಹೇಳಿಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡೋದ್ರ ಜೊತೆಗೆ ಈ ಒಂದು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಏನು ನಡೀತಾ ಇದೆ ಅದಕ್ಕೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಅರಗಿಸ್ಕೊಳ್ಳುವಂಥ ಸಾಮರ್ಥ್ಯವೂ ಕೂಡ ಅವ್ರಿಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ಆಗಿ ಏನೇ ರೀತಿಯ ಟರ್ನ್ ತೆಗೆದುಕೊಂಡ್ರು ಕೂಡ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಹಾಗಾಗಿ ಮುಂದೆ ಇದು ಯಾವ ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ.
ಕೇವಲ ಅಲ್ಲಿ ಇಲ್ಲಿ ಒಂದು ಪ್ರತಿಭಟನೆಗಳಿಗೆ ಸೀಮಿತ ಆಗಿ ಇದು ಮಾಡ್ತಾರೋ ಅಥವಾ JDS ಮತ್ತು BJP ಇದನ್ನೇ ಒಂದು ರೀತಿಯಲ್ಲಿ ಈ ಇಶ್ಯೂವನ್ನಾಗಿ ತೆಗೆದುಕೊಂಡು ಮಂಡ್ಯಾದ್ಯಂತ ಬೇರೆ ಬೇರೆ ರೀತಿಯ ಸ್ಥಳೀಯ ಸಂಸ್ಥೆ ಚುನಾವಣೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದನ್ನೇ ಒಂದು ರೀತಿಯಲ್ಲಿ ರೈಸ್ ಮಾಡ್ತಾರೋ ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಒಂದಂತೂ ಸತ್ಯ, ಆ ಒಂದು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಗರುಮಾಗೆ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ವಿಜೇಂದ್ರ ಅವರ ವಿರುದ್ಧವೂ ಕೂಡ ಏಕವಚನದಲ್ಲಿ ವಾಗ್ದಾಳಿ ಮಾಡಿರ್ತಕ್ಕಂಥದ್ದು. ಹೌದು, ಅವನು ನೋಡಿದ್ನ ಈ ರೀತಿಯ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ನಾನು ಕೇರ್ ಮಾಡೋದಿಲ್ಲ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಅರಗಿಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.